ಹಾಯ್ ಹೆಲೋ ನಮಸ್ತೆ, ನಾನು ವಿದ್ಯಾ. ನಿಮಗೆಲ್ಲ ವಿದ್ಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಾಳೆಕಾಯಿಯ ಹೂವಿನ ಚಟ್ನಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಇದನ್ನು ನೀವು ತುಂಬ ಸುಲಭವಾಗಿ ಮಾಡ್ಬೋದು. ಮೊದಲು ನಾನು ಅದಕ್ಕೆ ಬಾಳೆಕಾಯಿ ಹೂವನ್ನು ತಗೊಂಡಿದ್ದೇನೆ. ಅದರ ಹೊರಗಿನ 3 ಲೇಯರನ್ನು ನಾನು ತೆಗಿತಾ ಇದ್ದೇನೆ ಮತ್ತು ಉಳಿದದ್ದನ್ನು ನಾನು ಸಣ್ಣಗೆ ಹೆಚ್ಕೊಂಡಿದ್ದೇನೆ. ನೋಡಿ, ಈ ಥರ ನಾನು ಹಚ್ಕೊಂಡಿದ್ದೇನೆ. ನಾನು ಒಂದು ಮುಷ್ಟಿಯಷ್ಟು ಕುಚ್ಚಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ ಮತ್ತು ಅದನ್ನು ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ನೋಡಿ, ಈ ಥರ ಹುರ್ಕೊಳ್ಬೇಕು. 2 ಬೌಲ್ನಷ್ಟು ತೆಂಗಿನಕಾಯನ್ನು ತಗೊಂಡಿದ್ದೇನೆ. ನಾನೀಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಅದಕ್ಕೆ 4 ಹಸಿಮೆಣಸಿನಕಾಯನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಈಗ ನಾನು ಹೆಚ್ಚಿಟ್ಟಂತಹ ಬಾಳೆಕಾಯಿ ಹೂವನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಹುರಿದಿಟ್ಟಂತಹ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕೆ ನಾನೀಗ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ ಮತ್ತು 1 ಸ್ಪೂನ್ ಕೊತ್ತಂಬರಿ ಬೀಜ ಕೂಡ ಹಾಕೊಳ್ತೇನೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುವ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಯನ್ನು ಹಾಕೊಳ್ತೇನೆ. ಇದಕ್ಕೆ ಈಗ ನಾನು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ತೇನೆ. ಇದನ್ನು ತುಂಬ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ ನಾನು. ನೋಡಿ, ಈಗ ಬಾಳೆಕಾಯಿ ಹೂವಿನ ಚಟ್ನಿ ರೆಡಿಯಾಗಿದೆ. ಕೆಲವು ಸಾಮಾನುಗಳನ್ನು ಹಾಕಿ ತುಂಬ ರುಚಿಯಾಗಿ ಚಟ್ನಿಯನ್ನು ತಯಾರು ಮಾಡ್ಬೋದು. ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಈ ಚಟ್ನಿ ಹಾಗೆ ತಿನ್ನಲು ಕೂಡ ಬಲು ರುಚಿಯಾಗಿರುತ್ತದೆ ಮತ್ತು ಇದು ಕುಚ್ಚಿಗೆ ಅಕ್ಕಿ ಗಂಜಿ ಅಥವಾ ಬಾಯ್ಲ್ ರೈಸ್ ಜೊತೆ ತುಂಬ ಅದ್ಭುತವಾಗಿರ್ತದೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.